ಪಂದ್ಯಾವಳಿ ಸಹಕಾರಿಯಾಗುತ್ತದೆ ಎಂದು ಜೆಸಿಐ ಅಧ್ಯಕ್ಷ ಗಿರೀಶ್ ಭಾರ್ಗವ್ ಅಭಿಪ್ರಾಯಪಟ್ಟಿದ್ದಾರೆ. ಚಾಣಕ್ಯ ಸ್ಕೂಲ್ ಹಾಗೂ ಜೆಸಿಐ ಶಿವಮೊಗ್ಗ ಚಿರಂತನ ವತಿಯಿಂದ ಮೊದಲ ಬಾರಿಗೆ ಶಿವಮೊಗ್ಗದ ವೀರಶೈವ ಕಲ್ಯಾಣ ಮಂದಿರದಲ್ಲಿ ಜೂನ್ 27ರಿಂದ 29ರವರೆಗೆ 19 ವರ್ಷದ ಒಳಗಿನ ಬಾಲಕ ಹಾಗೂ ಬಾಲಕಿಯರ ರಾಜ್ಯ ಮಟ್ಟದ ಫಿಡೆ ಕ್ಲಾಸಿಕಲ್ ರೇಟಿಂಗ್ ಪಂದ್ಯಾವಳಿ ನಡೆಯಿತು. ಎಲ್ಲ ಪ್ರಯತ್ನಗಳು ಯಶಸ್ಸು ಸಿಗೋದಿಲ್ಲ. ಚೆಸ್ನಲ್ಲಿ ಬುದ್ಧಿ ಜೊತೆ ಎದುರಾಳಿಯ ನಡೆಯ ಬಗ್ಗೆ ಅರಿವು ಇರಬೇಕು. ಅನೇಕ ಮಕ್ಕಳು ಈ ಚೆಸ್ ಪಂದ್ಯಾವಳಿಯಲ್ಲಿ ಭಾಗಿಯಾಗಿದ್ದು ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿದ್ದಾರೆ ಎಂದರು. ಹಾಗೂ ಜೆಸಿಐ ಶಿವಮೊಗ್ಗ ಚಿರಂತನ ವತಿಯಿಂದ ರಾಜ್ಯ ಮಟ್ಟದ ಅಂಡರ್ 19 ಫಿಡೆ ರೇಟಿಂಗ್ ಚೆಸ್ ಚಾಂಪಿಯನ್ಶಿಪ್ನ ಶಿವಮೊಗ್ಗದಲ್ಲಿ ಆಯೋಜಿಸಲಾಗಿದೆ. 27, 28, 29 3 ದಿನ ಕಾರ್ಯಕ್ರಮ ಇದಾಗಿರುತ್ತೆ. ರಾಜ್ಯದ ಎಲ್ಲ ಭಾಗಗಳಿಂದಲೂ ಕೂಡ ಇದರಲ್ಲಿ ಸ್ಪರ್ಧಾಳುಗಳು 200ಕ್ಕೂ ಹೆಚ್ಚು ಸ್ಪರ್ಧಾಳುಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಇದರಲ್ಲಿ ಓಪನ್ ಮತ್ತು ಗರ್ಲ್ಸ್ ಎರಡೂ ಇರುತ್ತೆ. ಇಲ್ಲಿಂದ ಆಯ್ಕೆಯಾದಂಥ 4 ಮಕ್ಕಳನ್ನು ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಇಲ್ಲಿಂದ ಕಳಿಸ್ಕೊಡಲಾಗುತ್ತೆ. ಎಷ್ಟು ಜಿಲ್ಲೆಗಳಿಂದ ಬಂದಿದ್ದಾರೆ ಸರ್? ಸುಮಾರು ಒಂದು ಎಲ್ಲ ಭಾಗದಿಂದಲೂ ಬಂದಿದ್ದಾರೆ. 30 ಜಿಲ್ಲೆಗಳಿಂದಲೂ ಕೂಡ ಇದನ್ನು ಮಾಡ್ತಾ ಇದ್ದಾರೆ. ಇದು 5 ಜನ ಆರ್ಬಿಟರ್ಸ್ ಇರ್ತಾರೆ ಇದರಲ್ಲಿ. ಮತ್ತು ಕರ್ನಾಟಕ ಸ್ಟೇಟ್ ಚೆಸ್ ಅಸೋಸಿಯೇಷನ್ ಕೂಡ ಇದಕ್ಕೆ ರೇಟಿಂಗ್ ಕೊಟ್ಟಿದೆ. ಪ್ರೈಸಸ್ ಎಲ್ಲ ಹೇಗಿರುತ್ತೆ? 120 ಪ್ರೈಸ್ಗಳಿದೆ. 72,000 ಕ್ಯಾಶ್ ಪ್ರೈಸ್ ಇರುತ್ತೆ. ಸೊ ಗರ್ಲ್ಸ್ ಕ್ಯಾಟಗರಿಗೆ 36,000 ಕ್ಯಾಶ್ ಪ್ರೈಸ್ ಇದೆ. ಬಾಯ್ಸ್ ಕ್ಯಾಟಗರಿಗೆ 36,000 ಪ್ರೈಸ್ ಇದೆ. ಅದನ್ನು ಹೊರತುಪಡಿಸಿ ಅಂಡರ್ 7 ಅಂದರೆ 7 ವರ್ಷದ ವಿಭಾಗಗಳಲ್ಲಿ ಹುಡುಗರಿಗೆ 10 ಪ್ರೈಸು, ಹುಡುಗಿಯರಿಗೆ 10 ಪ್ರೈಸು, ಹಾಗೆ 9 ವರ್ಷದ ಕ್ಯಾಟಗರಿಯಲ್ಲೂ ಕೂಡ ಗರ್ಲ್ಸಿಗೆ 10 ಪ್ರೈಸು, ಬಾಯ್ಸಿಗೆ 10 ಪ್ರೈಸು, ಆ ಥರ 11 ವರ್ಷದವರಿಗೂ 13 ವರ್ಷದವರಿಗೂ 15 ವರ್ಷದವರಿಗೂ ಕೂಡ 10 ಪ್ರೈಸ್ಗಳಿರುತ್ತೆ. ಈ ವರ್ಷ ಬೇರೆ ಹಳೆಯ ವರ್ಷಕ್ಕಿಂತ ವಿಭಿನ್ನವಾಗಿ ನಾವು 17 ವರ್ಷದ ಕ್ಯಾಟಗರಿಯವರಿಗೂ ಕೂಡ 5 ಪ್ರೈಸ್ಗಳನ್ನ ಇಟ್ಟಿದ್ದೀವಿ. ಅಂದರೆ ಬಾಯ್ಸಿಗೆ 5 ಪ್ರೈಸು, ಗರ್ಲ್ಸಿಗೆ 5 ಪ್ರೈಸ್ ಮಾಡಿದ್ದೀವಿ. ಹೋದ ವರ್ಷ ಎಲ್ಲ ಇರಲಿಲ್ಲ, 17 ವರ್ಷದವರಿಗೆಲ್ಲ ಪ್ರೈಸಸ್ ಇರಲಿಲ್ಲ. ಬಟ್ ನಾವೇನಂದರೆ ಈಗ 15 ವರ್ಷ ದಾಟಿರೋಂಥ ಮಕ್ಕಳಿಗೆ ಅಟ್ಲೀಸ್ಟ್ ಅವರಿಗೆ ಏನೂ ಸಿಗದಿರೋಂಗೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾವು 5 ಪ್ರೈಸ್ಗಳನ್ನು ನಮ್ಮ ಕಡೆ ನಾವು ಪ್ರೊವೈಡ್ ಮಾಡಿದ್ದೀವಿ. ಈ ಸಲ ಯಾವ ಸಂಸ್ಥೆಯಿಂದ ಆಯೋಜನೆ? ನಮ್ಮ ಚಾಣಕ್ಯ ಚೆಸ್ ಸ್ಕೂಲ್ ಕಡೆಯಿಂದ ನಾವು ಆರ್ಗನೈಸ್ ಮಾಡಿದ್ದೀವಿ ಅಲ್ಲ. ಸೊ 5 ಪ್ರೈಸ್ನ ಅವರಿಗೆ ಗರ್ಲ್ಸ್ ಮತ್ತು ಬಾಯ್ಸಿಗೆ ಕೊಡ್ತಾ ಇದ್ದೀವಿ. ಟೋಟಲ್ ಎಷ್ಟು ಜನ? 120 ಟ್ರೋಫಿಗಳು ಕೊಡ್ತಾ ಇದ್ದೀವಿ. 72,000